ಸ್ನೇಹಿತರೆ, ನೀವು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ, ಆದರೆ ವ್ಯೂಸ್ ಬರ್ತಾ ಇಲ್ವಾ? ಹಾಗಿದ್ರೆ ವ್ಯೂಸ್ ಬರದೇ ಇರೋದಕ್ಕೆ ಸಾಧ್ಯತೆ ಏನು, ಕಾರಣ ಏನು ಗೊತ್ತಾ ಸ್ನೇಹಿತರೆ? ಅಪ್ಲೋಡ್ ಮಾಡುವಾಗ ನೀವು ಈ ಸೆಟ್ಟಿಂಗ್ಸ್ ಆಫ್ ಇಟ್ಕೊಂಡಿರಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಅಪ್ಲೋಡ್ ಮಾಡುವಾಗ ತಪ್ಪದೇ ಆನ್ ಮಾಡಬೇಕಾದ 5 ಸೆಟ್ಟಿಂಗ್ಸ್ ಬಗ್ಗೆ. ಈ 5 ಸೆಟ್ಟಿಂಗ್ಸ್ ಸರಿಯಾಗಿ ಮಾಡಿಕೊಂಡ್ರೆ ನಿಮ್ಮ ವಿಡಿಯೋ ರೀಚ್ ಹೆಚ್ಚಾಗುತ್ತೆ, ಯೂಟ್ಯೂಬ್ ಅಲ್ಗೋರಿದಮ್ಗೆ ಕ್ಲಿಯರ್ ಸಿಗ್ನಲ್ ಸಿಗುತ್ತೆ, CTR ಮತ್ತು ವಾಚ್ ಟೈಮ್ ಇಂಪ್ರೂವ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಕೊನೆವರೆಗೂ ನೋಡಿ, ಆ ಸೆಟ್ಟಿಂಗ್ ಏನು ನೋಡೋಣ. ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ಸ್ನೇಹಿತರೆ. ಮುಂದೆ ವಿಡಿಯೋ ಅಪ್ಲೋಡ್ ಆದರೆ ನಿಮ್ಮಿಂದ ವಿಡಿಯೋ ಮಿಸ್ ಆಗಲ್ಲ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಆ ಸೆಟ್ಟಿಂಗ್ಸ್ನಲ್ಲಿ ಮೊದಲನೇ ಸೆಟ್ಟಿಂಗ್ ವಿಸಿಬಿಲಿಟಿ ಪಬ್ಲಿಕ್ ಮಾಡ್ತೀರಾ. ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಕೆಲವರು ಡಿಫಾಲ್ಟ್ ಆಗಿ ವಿಡಿಯೋ ಪ್ರೈವೇಟ್ ಅಥವಾ ಅನ್ಲಿಸ್ಟೆಡ್ ಇಟ್ಬಿಡ್ತಾರೆ. ನೀವೇನು ಮಾಡಬೇಕು ಅಂದರೆ ಈ ಸ್ಟೆಪ್ಸ್ ಫಾಲೋ ಮಾಡಿ ಸ್ನೇಹಿತರೆ. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ, ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೋಡ್ ಸೆಕ್ಷನ್ನಲ್ಲಿ ವಿಸಿಬಿಲಿಟಿ ಅಂತ ಇರುತ್ತೆ, ಅಲ್ಲಿ ಪಬ್ಲಿಕ್ ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ. ಸೊ ಇದ್ಯಾಕೆ ಮುಖ್ಯ ಅಂದರೆ, ಪ್ರೈವೇಟ್ ಅಥವಾ ಅನ್ಲಿಸ್ಟೆಡ್ ನಿಮ್ಮ ವಿಡಿಯೋ ಇಟ್ಟರೆ ಸಬ್ಸ್ಕ್ರೈಬರ್ಸ್ಗೆ ನೋಟಿಫಿಕೇಶನ್ ಹೋಗೋದಿಲ್ಲ. ಆಮೇಲೆ ಯೂಟ್ಯೂಬ್ ಸರ್ಚ್ನಲ್ಲಿ ನಿಮ್ಮ ವಿಡಿಯೋ ಕಾಣೋದೇ ಇಲ್ಲ, ಸಜೆಸ್ಟೆಡ್ ವಿಡಿಯೋಸಲ್ಲಿಯೂ ಕೂಡ ನಿಮ್ಮ ವಿಡಿಯೋ ಹೋಗೋದಿಲ್ಲ. ಪಬ್ಲಿಷ್ ಮಾಡುವಾಗ ಡಬಲ್ ಚೆಕ್ ಮಾಡಿ, ಪಬ್ಲಿಕ್ ಇರಬೇಕು. ಸೆಟ್ಟಿಂಗ್ ನಂಬರ್ 2, ಆಡಿಯನ್ಸ್ ಸೆಟ್ಟಿಂಗ್ ಮೇಡ್ ಫಾರ್ ಕಿಡ್ಸ್. ಇದು ತುಂಬ ಸೆನ್ಸಿಟಿವ್ ಸೆಟ್ಟಿಂಗ್ ಸ್ನೇಹಿತರೆ. ಅಪ್ಲೋಡ್ ಮಾಡುವಾಗ ಈಸ್ ದಿಸ್ ವಿಡಿಯೋ ಮೇಡ್ ಫಾರ್ ಕಿಡ್ಸ್ ಅನ್ನೋ ಆಪ್ಷನ್ ಬರುತ್ತೆ. ನಿಮ್ಮ ವಿಡಿಯೋ ಮಕ್ಕಳಿಗೆ ಟಾರ್ಗೆಟ್ ಮಾಡಿದರೆ ಮಾತ್ರ ಎಸ್, ಇಲ್ಲ ಅಂದರೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಸೆಲೆಕ್ಟ್ ಮಾಡಿ. ಯಾಕೆ ಇದು ಮುಖ್ಯ ಅಂದರೆ, ಮೇಡ್ ಫಾರ್ ಕಿಡ್ಸ್ ಸೆಲೆಕ್ಟ್ ಮಾಡಿದರೆ ಕಮೆಂಟ್ ಡಿಸೇಬಲ್ ಆಗುತ್ತೆ, ಬೆಲ್ ನೋಟಿಫಿಕೇಶನ್ ಹೋಗೋದಿಲ್ಲ. ಇನ್ನು ಚಾನಲ್ ಮಾನಿಟೈಸ್ ಇದ್ದರೆ ಪರ್ಸನಲೈಸ್ ಆಡ್ಸ್ ಇರೋದಿಲ್ಲ, ರೆವೆನ್ಯೂ ಇಂಪ್ಯಾಕ್ಟ್ ಆಗ್ಬೋದು. ಸೊ 90% ಕ್ರಿಯೇಟರ್ಸ್ಗೆ ನಾಟ್ ಮೇಡ್ ಫಾರ್ ಕಿಡ್ಸ್ ಕರೆಕ್ಟ್ ಆಪ್ಷನ್. ಮೂರನೇ ಸೆಟ್ಟಿಂಗ್, ಟ್ಯಾಗ್ಸ್ ಇಗ್ನೋರ್ ಮಾಡಿಬಿಡಿ. ಹೆಚ್ಚು ಜನ ಈಗ ಹೇಳ್ತಿರೋದು ಟ್ಯಾಗ್ಸ್ ಇಂಪಾರ್ಟೆನ್ಸ್ ಕಡಿಮೆ ಅಂತ, ಆದರೆ ಕಂಪ್ಲೀಟ್ಲಿ ಇಗ್ನೋರ್ ಮಾಡೋದು ತಪ್ಪು ಸ್ನೇಹಿತರೆ. ಅಪ್ಲೋಡ್ ಮಾಡುವಾಗ ಶೋ ಮಾಡೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಟ್ಯಾಗ್ಸ್ ಅಂತ ಇರುತ್ತೆ, ಅಲ್ಲಿ ಸ್ನೇಹಿತರೆ ನಿಮ್ಮ ವಿಡಿಯೋ ಪ್ರಕಾರ ಮೇನ್ ಕೀವರ್ಡ್ಸ್, ಲಾಂಗ್ ಟೇಲ್ ಕೀವರ್ಡ್ಸ್, ಕನ್ನಡ ಕೀವರ್ಡ್, ಆಮೇಲೆ ಚಾನಲ್ ನೇಮ್ ಆ್ಯಡ್ ಮಾಡಬೇಕು. ಎಕ್ಸಾಂಪಲ್ ಅಲ್ಲಿ ಸ್ನೇಹಿತರೆ, ಯೂಟ್ಯೂಬ್ ಟಿಪ್ಸ್ ಇನ್ ಕನ್ನಡ, ಹೌ ಟು ಇನ್ಕ್ರೀಸ್ ವ್ಯೂಸ್ ಕನ್ನಡ, ಅಪ್ಲೋಡ್ ವಿಡಿಯೋ ಸೆಟ್ಟಿಂಗ್ಸ್ ಕನ್ನಡ, ಈ ರೀತಿ ಟ್ಯಾಗ್ಸ್ ಬರೀಬೇಕು. ಟ್ಯಾಗ್ಸ್ನಿಂದ ಅಲ್ಗೋರಿದಮ್ಗೆ ಕಂಟೆಕ್ಸ್ಟ್ ಕೊಡುತ್ತೆ ಸ್ನೇಹಿತರೆ. ಸೆಟ್ಟಿಂಗ್ ನಂಬರ್ 4, ತಮ್ನೇಲ್ ಅಪ್ಲೋಡ್. ಕಸ್ಟಮ್ ತಮ್ನೇಲ್ ಆನ್ ಮಾಡಿ ಸ್ನೇಹಿತರೆ. ಆಟೋ ತಮ್ನೇಲ್ ಮೇಲೆ ಬಿಡಬೇಡಿ. ಅಪ್ಲೋಡ್ ಮಾಡುವಾಗ ಕಸ್ಟಮ್ ತಮ್ನೇಲ್ ಆ್ಯಡ್ ಮಾಡಿ. ತಮ್ನೇಲ್ ಅಲ್ಲಿ ಹೈ ಕಾಂಟ್ರಾಸ್ಟ್ ನೋಡಿದ ತಕ್ಷಣ ಕ್ಲಿಕ್ ಮಾಡಬೇಕು, ಆ ರೀತಿ ಕಲರ್ಸ್ ಬಳಸಿ. ಬಿಗ್ ಬೋಲ್ಡ್ ಕನ್ನಡ ಟೆಕ್ಸ್ಟ್ ಇರಲಿ, 2-3 ವರ್ಡ್ಸ್ ಸಾಕು, ಕ್ಲಿಯರ್ ಫೇಸ್ ಎಕ್ಸ್ಪ್ರೆಷನ್ ಇರಲಿ. ಇದೆಲ್ಲ ಯಾಕೆ ಅಂದರೆ ತಮ್ನೇಲ್ CTR ಸ್ನೇಹಿತರೆ. CTR ಇನ್ಕ್ರೀಸ್ ಆದರೆ ಯೂಟ್ಯೂಬ್ ವಿಡಿಯೋ ಪುಷ್ ಮಾಡುತ್ತೆ. ಸೆಟ್ಟಿಂಗ್ ನಂಬರ್ 5, ಎಂಡ್ ಸ್ಕ್ರೀನ್ ಮತ್ತು ಕಾರ್ಡ್ ಆನ್ ಮಾಡ್ತೀರಾ. ಅಪ್ಲೋಡ್ ಆದಮೇಲೆ ವಿಡಿಯೋ ಡೀಟೇಲ್ಸ್ ಅಲ್ಲಿ ಎಂಡ್ ಸ್ಕ್ರೀನ್ ಆ್ಯಡ್ ಮಾಡಬೇಕು. ಎಂಡ್ ಸ್ಕ್ರೀನಲ್ಲಿ ರಿಲೇಟೆಡ್ ವಿಡಿಯೋ ಆ್ಯಡ್ ಮಾಡಿ, ಸಬ್ಸ್ಕ್ರೈಬರ್ಸ್ ಬಟನ್ ಕೂಡ ಆ್ಯಡ್ ಮಾಡಿ. ಇದ್ಯಾಕೆ ಮುಖ್ಯ ಅಂದರೆ ಸ್ನೇಹಿತರೆ, ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ, ಸೆಷನ್ ಟೈಮ್ ಹೆಚ್ಚಾಗುತ್ತೆ, ಚಾನಲ್ ಗ್ರೋತ್ ಫಾಸ್ಟ್ ಆಗುತ್ತೆ ಸ್ನೇಹಿತರೆ. ಕಾರ್ಡ್ಸ್ ಕೂಡ ಆ್ಯಡ್ ಮಾಡ್ಬೋದು. ಮಿಡ್ ವಿಡಿಯೋದಲ್ಲಿ ಏನಾದರೂ ವಿಷಯ ಹೇಳ್ತಿರುವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ವಿಡಿಯೋ ನಿಮ್ಮ ಚಾನಲ್ ಮೇಲೆ ಅಪ್ಲೋಡ್ ಇದ್ದರೆ, ಇಲ್ಲಿ ಮೇಲೆ ಐ ಬಟನ್ ಅಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಈ ವಿಡಿಯೋ ಕೂಡ ನೋಡಬಹುದು ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಇನ್ನೊಂದು ಬೋನಸ್ ಟಿಪ್ ಕೂಡ ಹೇಳ್ತೀನಿ. ಅಪ್ಲೋಡ್ ಮಾಡುವಾಗ ವಿಡಿಯೋವನ್ನು ರಿಲೇಟೆಡ್ ಪ್ಲೇ ಲಿಸ್ಟ್ಗೆ ಆ್ಯಡ್ ಮಾಡಿ. ಪ್ಲೇ ಲಿಸ್ಟ್ ಇದ್ರೆ SEO ಸ್ಟ್ರಾಂಗ್ ಆಗುತ್ತೆ, ಆಟೋ ಪ್ಲೇ ಆಗುತ್ತೆ, ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ, ಡಬಲ್ ಆಗುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಅಪ್ಲೋಡ್ ಮಾಡೋದಕ್ಕಿಂತ ಅಪ್ಲೋಡ್ ಮಾಡುವಾಗ ಸೆಟ್ಟಿಂಗ್ ಸರಿಯಾಗಿ ಮಾಡೋದು ತುಂಬ ಮುಖ್ಯ ಸ್ನೇಹಿತರೆ. ಇವತ್ತು ಹೇಳಿದ ಈ 5 ಸೆಟ್ಟಿಂಗ್ಸ್ ಅಲ್ಲಿ ಅಂದರೆ ವಿಸಿಬಿಲಿಟಿ ಪಬ್ಲಿಕ್ ಇಡಿ, ಆಡಿಯನ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಇಡಿ, ಆ್ಯಂಡ್ ಟ್ಯಾಗ್ಸ್ ಆ್ಯಡ್ ಮಾಡೋದು ಮರಿಬೇಡಿ, ಕಸ್ಟಮ್ ತಮ್ನೇಲ್ ಹಾಕಿ, ಎಂಡ್ ಸ್ಕ್ರೀನ್ ಮತ್ತು ಕಾರ್ಡ್ಸ್ ಕೂಡ ಆ್ಯಡ್ ಮಾಡಿ. ಈ ಸೆಟ್ಟಿಂಗ್ಸ್ ಫಾಲೋ ಮಾಡಿದರೆ ನಿಮ್ಮ ವಿಡಿಯೋ ರೀಚ್ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ ಸ್ನೇಹಿತರೆ. ಈ ವಿಡಿಯೋ ಉಪಯುಕ್ತ ಅನಿಸಿದ್ರೆ ವಿಡಿಯೋ ಈಗಲೇ ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಡಿಫಾಲ್ಟ್ ಅಪ್ಲೋಡ್ ಸೆಟ್ಟಿಂಗ್ ಹೇಗೆ ಸೆಟ್ ಮಾಡಬೇಕು ಅನ್ನೋ ಫುಲ್ ಗೈಡ್ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.